ಕಿಚ್ಚ ಸುದೀಪ್ ಅವರು? ಸುದೀಪ್ ಸರ್, ಆಕ್ಚುಲಿ ಸುದೀಪ್ ಸರ್ ನಂಗೆ ಅಂದ್ರೆ ಲೈಕ್ ಅವ್ರು ಆರಾ ಇಷ್ಟ. ಅಂದ್ರೆ ಅವ್ರ ಒಂದ್ ಕಡೆ ಇದಾರೆ ಅಂತಂದ್ರೆ ಅವ್ರ ಸುತ್ತಮುತ್ತ ಅವ್ರ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗತ್ತೆ ಅವ್ರಿದ್ರೆ. ಈವನ್ ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು, ನನ್ಗೆ ಅವ್ರಷ್ಟು ದೊಡ್ಡ ಆರ್ಟಿಸ್ಟ್ ಅನ್ನೋದಕ್ಕಿಂತ ನನ್ಗೆ ಹೆಂಗ್ ಫೀಲ್ ಆಗತ್ತೆ ಅಂದ್ರೆ ಆಸ್ ಅ ಪರ್ಸನ್ ತುಂಬಾನೇ ಒಂಥರ ಪ್ಯೂರ್ ಅನ್ನೋ ತರ ಫೀಲ್ ಆಗತ್ತೆ ನನ್ಗೆ. ಅವ್ರ ಜೊತೆ ಇದೆ ತುಂಬಾ ಪಾಸಿಟಿವಿಟಿ, ನನ್ಗೆ ಅದು ತುಂಬಾ ಇಷ್ಟ ಸರ್ ಅಲ್ಲಿ. ಅಗೇನ್ ಅವ್ರ ಆಕ್ಟಿಂಗ್, ಈಗ ನನ್ ದರ್ಶನ್ ಸರ್ನ ಹೇಗೆ ಈಗ ತುಂಬಾ ನೋಡಿದೀನಿ, ಆ ತರ ಇಷ್ಟಪಟ್ಟಿದ್ದು. ನಂಗೆ ಸುದೀಪ್ ಸರ್ ಇಷ್ಟ. ಅವಾಗ ಒಂದ್ ಇತ್ತಲ್ವಾ, ದರ್ಶನ್ ಸರ್ ಫ್ಯಾನ್ಸ್, ಸುದೀಪ್ ಸರ್ ಫ್ಯಾನ್ಸ್ ಅಂತ ಅನ್ಬಿಟ್ಟು. ಬಟ್ ನನ್ಗೆ ಅವ್ರಿಬ್ರು ಅವಾಗ ಇಷ್ಟ ಆಗ್ತಿದ್ರು. ಅಂಡ್ ಈಗ ಸುದೀಪ್ ಸರ್ ಅಲ್ಲಿ ಈಗ ನೋಡಿದಾಗ ಈವನ್ ಅವ್ರು ಬಿಗ್ ಬಾಸ್ ನಡ್ಸ್ಕೊಡೋ ರೀತಿ ಆಗಿರ್ಬೋದು, ಅವರು ಆಚೆ ಬೇರೆ ಪರಭಾಷೆಗಳಲ್ಲೂ ಮಾಡಿರೋ ಹೆಸರಾಗಿರ್ಬೋದು, ಸೊ ಅವ್ರ ಪಾಸಿಟಿವಿಟಿ ಇಷ್ಟ ನನ್ಗೆ. ಮಾತಾಡ್ತಾ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಇಬ್ಬರ ಬಗ್ಗೆನೂ ಮಾತಾಡಿದ್ರಿ. ಅವ್ರಿಬ್ಬರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ, ಬಟ್ ಫ್ಯಾನ್ಸ್ ವಿಚಾರ ನೀವು ಆಸ್ ಎ ಫ್ಯಾನ್ ಗರ್ಲ್ ಆಗಿ ಅವ್ರಿಬ್ರು ಒಂದಾಗ್ಬೇಕು ಅನ್ನೋಂತ ಇಷ್ಟ ಇದ್ದೇ ಇರುತ್ತೆ. ಆ ಕ್ಷಣಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ರ? ಮೇ ಬಿ ನಾನೊಂದು 10 ವರ್ಷ ಇಲ್ಲ, ನನ್ಗೆ 15 ವರ್ಷದಿಂದ ಕೇಳಿದ್ರೆ, ನಾನು ಒಂದ್ ತುಂಬಾ ಚಿಕ್ಕವಳಿದ್ದಾಗ ಕೇಳಿ ನಾನು ಹೇಳ್ತಿದ್ದೆ ಅವ್ರಿಬ್ರು ಒಂದಾಗ್ಬೇಕು ಅಂತ. ಇಷ್ಟು ದೊಡ್ಡವಳಾದ್ಮೇಲೆ, ಇಷ್ಟು ಮೆಚುರಿಟಿ ಬಂದ್ಮೇಲೆ ನಾವ್ ಆತರ ಮಾತಾಡೋದು ತಪ್ಪಾಗತ್ತೆ. ಬಿಕಾಸ್ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಆದ ಪ್ರಯಾರಿಟೀಸ್ ಇರುತ್ತೆ. ಅಂಡ್ ಈಗ ಅವರಿಬ್ರು ಅವ್ರ ಫ್ರೆಂಡ್ಸ್ ಅಲ್ಲ, ಅವ್ರು ನಮ್ಗೆ ಏನ್ ಗೊತ್ತು. ಈಗ ಅಗೇನ್ ನಾನು ಆಗ್ಲೇ ಫ್ಯಾನ್ಸ್ ಬಗ್ಗೆ ಮಾತಾಡ್ದಂಗೆ ನಾನು ಹೇಳ್ದೆ, ಇವಾಗ ನನ್ ಬಗ್ಗೆ ಆಚೆ ಜನಕ್ಕೆ ಎಷ್ಟು ಗೊತ್ತು, 1% ಗೊತ್ತು. ಅಗೇನ್ ನಮ್ಗೆ ಅವ್ರಗಳ ಬಗ್ಗೆ ಗೊತ್ತಿರೋದು ತುಂಬಾ ಕಡಿಮೆ. ಅವ್ರು ಏನ್ ತೋರ್ಸ್ಕೊಂಡಿರ್ತಾರ ಅಷ್ಟೇ ಗೊತ್ತಿರುತ್ತೆ. ಅವ್ರಿಬ್ರು ಒಂದಾಗಿದ್ರು ಖುಷಿ ಆಗತ್ತೆ. ಇಲ್ಲ ಲೈಕ್ ನಾನೀಗ ಅದನ್ನ ಹೇಳಕ್ಕೆ ಹೋಗಲ್ಲ, ಅದು ಅವ್ರವ್ರ ಚಾಯ್ಸ್, ಅದು ಅಷ್ಟೇ. ನಾವ್ ಯಾರು ಹೇಳಕ್ಕೆ? ನಾವು ಇಲ್ಲಿ ಕುತ್ಕೊಂಡು ಅವ್ರು ಏನಿದ್ದಾರೆ, ಅವ್ರು ಏನ್ ಆಕ್ಟಿಂಗ್ ಮಾಡ್ತಾರೆ, ಅವ್ರ ಮೂವೀಸ್ ನ ಎಂಜಾಯ್ ಮಾಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಅದನ್ ಬಿಟ್ಟು ನಾವ್ ಹೊಡೆದಾಡ್ಕೊಳ್ಳೋದ್ರಿಂದ ಇನ್ಫ್ಯಾಕ್ಟ್ ಅವ್ರಿಗಿನ್ನ ಅದ್ ಹಿಂಸೆನೆ ಬಿಟ್ರೆ ಅವ್ರು ಯಾವತ್ತೂ ಅವ್ರಗಳು ಖುಷಿಯಾಗಿರಲ್ಲ. ಈಗ ಸುದೀಪ್ ಸರ್ ತುಂಬಾ ಸಲ ಹೇಳಿದ್ದಾರೆ, ಇವನ್ ದರ್ಶನ್ ಸರ್ ಮಾತಾಡಿದಾರೆ ಇದ್ರ ಬಗ್ಗೆ. ಸೊ ನಾವು ಫೈಟ್ ಮಾಡ್ಕೊಳ್ಳೋದ್ರಿಂದ ಏನು ಸಿಗ, ಇನ್ಫ್ಯಾಕ್ಟ್ ಅವ್ರಿಗೆ ನಾವು ಖುಷಿ ಪಡಿಸೋಂತ ವಿಷಯ ಏನು ಅಂತಂದ್ರೆ, ಅವ್ರು ಹೇಗಿದಾರೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು, ನಾವು ಅವ್ರಗಳಿಗೆ ಏನು ಫೋರ್ಸ್ ಆಗ್ತೇನೆ, ನೀವ್ ಅವ್ರ ಹತ್ರ ಮಾತಾಡಿ, ಇವ್ರ ಹತ್ರ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ ಏನು ಹೇಳ್ದೆ, ನಾವು ಅವ್ರಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೊಂದು ನೆಮ್ಮದಿ ಕೊಡೋದೇ ನಮ್ಗೆ, ಅಂದ್ರೆ ನಮ್ಮ ಅಭಿಮಾನಿಗಳದ್ದು ಒಂದು ಕರ್ತವ್ಯ ಅಂತ ಅನ್ಸದ್ ನನ್ಗೆ. ಅವ್ರನ್ನ ಅವ್ರಾಗೆ ಇಷ್ಟಪಡ್ಬೇಕು. ಹೌದು, ಅವ್ರ ಲೈಫ್, ನಾವ್ ಯಾರು ಅಲ್ಲ. ನೀವ್ ಇವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡಿ, ನೀವ್ ಹಂಗಿರಿ ಹಿಂಗಿರಿ ಅಂತ. ಅದೇನು ಅವ್ರಿಬ್ರು ಮಾತಾಡ್ಬೇಕು, ಅವ್ರಿಬ್ರು ಮಾತಾಡ್ತಾರೆ. ಈಗ ನಮ್ಗಿಂತ ಚೆನ್ನಾಗಿ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನ್ ನಮ್ಮನೇಲೆ ನಮ್ಮ ಅಪ್ಪರ ಹತ್ರ ಎಷ್ಟೊಂದ್ ದಿನ ಮಾತಾಡ್ರಲ್ಲ, ಇಲ್ಲಾಂದ್ರೆ ಯಾರು ಬಂದ್ ಅದನ್ನ ಫೋರ್ಸ್, ಇಟ್ ಡಸಂಟ್ ಮೀನ್ ನನ್ಗೆ ಅವ್ರಿಗೆ ಏನೋ ಸಂಬಂಧನೇ ಇಲ್ಲ, ನನ್ಗೇನೋ ಪ್ರೀತಿನೇ ಇಲ್ಲ ಅನ್ನೋದಲ್ಲ. ಏನೋ ನಡ್ದಿರುತ್ತೆ, ಅದು ಅವ್ರವ್ರ ಇಷ್ಟ. ಅವ್ರ ಲೈಫಲ್ಲಿ ನಾವು ಅವ್ರನ್ನ ಫ್ಯಾನ್ಸ್ ಆಗೆ ನೋಡ್ಬೇಕು. ಅವ್ರ ಲೈಫಲ್ಲಿ ಒಬ್ರಾಗಿ ನಾವು ಅವ್ರ ಅಕ್ಕ ತಂಗಿನೋ ಇಲ್ಲ ಅಂತಂದ್ರೆ ನಾನು ಅವ್ರು ಹೋಗ್ಬಿಟ್ಟು ನಾನು ಆರ್ಡರ್ ಮಾಡಕ್ಕಾಗಲ್ಲ, ನೀ ಇದನ್ನೇ ಮಾಡು ಅಂತ ಅಂದ್ಬಿಟ್ಟು. ಸೊ ಅದನ್ನ ನಾವು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ದರ್ಶನ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಸರ್ನ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನ ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಎಲ್ಲಾ ಕಡೆಯಿಂದನೂ ಅವಾಗಿಂದನೂ ಹೇಳಿದೀನಿ, ಅಂದ್ರೆ ಲೈಕ್ ಯಾರ್ ಫೇವ್ರೆಟ್ ಹೀರೋ ಅಂತಂದ್ರೆ ದರ್ಶನ್ ಸರ್ ಅಂತ ಹೇಳಿದೀನಿ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.